ಶುಭೋದಯ ಅಭಿಮಾನಿಗಳೇ. ಆಯ್ತು ನೋಡಿ 6:30 ಮುಂಜಾನೆ ಎಲ್ಲಿದ್ದಾರೆ ನೋಡಿ. ಇವ್ರು ಏನು ಕೆಲಸ ತಗೊಂಡು ಕೂತಿದ್ದಾರೆ ಅಂತಂದ್ರೆ, ಇದು 1 ತಿಂಗಳಾಯ್ತು ಈಗ ಪ್ರೋತ್ಸಾಹ ಫೌಂಡೇಶನ್ ಕಾರ್ಯಕ್ರಮ ಒಳಗೆ ಅದಾರ. ಅದು ಇನ್ನೂ ತಯಾರಿ ಮುಗಿಯೋಕೆ ತಯಾರನೇ ಇಲ್ಲ. ಎಲ್ಲ ಹಿಂಗೆಲ್ಲ ರೆಡಿ ಮಾಡಿ ಇರ್ತಾ ಇದ್ದಾರೆ. ಎಲ್ಲ ಎಷ್ಟು ಟೈಮ್ ಆಗೈತೆ ನೋಡಿ ಈಗ. ಮತ್ತು ಅಪ್ಪಂದು ಬೇಗ ಐತಂತ ಮತ್ತು ಹೇಳಪ್ಪ ಅಂತ ಇದ್ದೀನಿ. ಅವಂಗೂ ಟೈಮ್ ಆಗೈತೆ. ಅಪ್ಪು ಫ್ಯಾನ್ ಬಂದ್ ಮಾಡಲಿ. ಎಷ್ಟು ಗಂಟೆಗೆ ಹೇಳ್ತಿ? 7 ಗಂಟೆಗೆ ಬಸ್ಲಿ. ನೋಡಿ ಹಿಂಗೆ ಮಲ್ಕೊಂಡಾನೆ, ಹಿಂಗೆ ಆ ಕಡೆ ಮಾಡ್ಕೊಂಡು. ಫ್ಯಾನ್ ಬಟನ್ ಯಾವುದೇನು ಗೊತ್ತಿಲ್ಲ. ಫ್ಯಾನ್ ಬಟನ್ ಎಲ್ಲಿದೆ? ಫ್ಯಾನ್ ಬಟನ್ ಜಾಗ ಚೇಂಜ್ ಆಗೈತಿ. ನೀನು ಅಪ್ಪನ ಇಲ್ರೆಲ್ಲ ಹೋಗೋ ಟೈಮ್ ಆಗೈತಿ. ಎಲ್ಲ ಎಷ್ಟು ನೀಟ್ ಇಟ್ಕೊಂಡ ನೋಡಿ. ಇದೆಲ್ಲ ನಮ್ಮ ಮನೆಯವ್ರು ಬಂದು ಅವಾಗೆಲ್ಲ ಸ್ವಚ್ಛ ಮಾಡ್ಕೊಡ್ತಾರೆ ಮೇಲೆ. ಈ ರೀತಿ ಇಟ್ಕೊಂಡು ನಾನು ಈ ರೀತಿ ಹೂವಾಗಿದೆ ಅಲ್ಲಿ. ಇದು ಮೊದಲೇನು ನಮ್ಮದು ಫೋಟೋ ನೋಡಿ. ನಾವಾಗ ಹಿಂಗಿದ್ದೆ ನೋಡಿ ಮೊದಲು. ಮತ್ತು ಟೈಮ್ ಅಂತೂ ಆಗೈತಿ ಈಗ 6:30 ನಡೀರಿ. ಜಿಮ್ಗೆ ಹೋಗಲ್ಲ? ಟೈಮ್ ಆತಲ್ಲ, ಹೇಳಿಲ್ಲ. ಪಕ್ಷಿಗಳು ಚೂ ಮಾಡತ್ತಾಳ. ನೋಡತ್ತಾವ ಪಕ್ಷಿಗಳು ಊಟ ಹಾಕೋದು ಅದು ಇದು ನಡ್ತೈತೆ ಕೆಳಗಡೆ. ಅಪ್ಪನ ಟೈಮ್ ಆಗ್ತೈತಿ ಹೇಳ್ರಿಪ್ಪ. ಎಷ್ಟು ಚಂದ ಕಾಣಿಸ್ತಾ ಇದೆ, ಭಾಳ ಮಸ್ತ್ ಐತಿ ಇದು ಬುದ್ಧ ಅಂದ. ಮುಂಜಾನೆ ಬುದ್ಧನ ದರ್ಶನ. ಇವು ಗಿಡಗಳು ಭಾಳ ಚಂದ ನೋಡಿ. ಎಷ್ಟು ಮಸ್ತ್ ಕಾಣಿಸ್ತಾ ಇದಾವೆ ಇಲ್ಲಿ. ಒಂದೊಂದು ಭಾಳ ಚಂದ ಬರ್ತಾವೆ ಗಿಡಗಳು. ಒಂದೊಂದು ಏನು ಮಾಡಿದ್ರು ಹತ್ತಲ್ಲ. ಇವು ಭಾಳ ಚಂದ ಬಂದವು ಪಾಟ್ ಒಳಗೆ. ಸಮ ಬೇಗ ಇದ್ದಿಲ್ಲ ಭಾಳ. ರಾತ್ರಿ ಭಾಳ ಲೇಟ್ ಆಯ್ತಾ? ಇದು ಇವ್ರಿಗೆ ಬಡವೆ ಎಲ್ಲ ಹಚ್ಚಿದ ಮತ್ತು ಒಂದು ಬ್ರಷ್ ಮಾಡ್ತೇನೆ ಅಂತ ರಾತ್ರಿ ಇಲ್ಲಿ ಮಲ್ಕೊಂಡಿಲ್ಲ ನೋಡಿ. ಎಲ್ಲ ಫಂಕ್ಷನ್ದು ತಯಾರಿ ಮಾಡ್ಕೊತಾ ಇದ್ದಾರೆ. ಈಗ ಮಲ್ಕೊ ಅಂತ ಹೇಳಿ ಸ್ಪ್ರೇ ಸೂಪ್ ಮಾಡಿದ್ದು ಬೆನ್ನಿಗೆ ಮಲಸಿದ್ದೇನೆ ಇವರಿಗೆ. ನೋಡೋಣ ಆಮೇಲೆ. ಅತ್ತೆ ಕೆಲಸ ಮಲ್ಕೊಂಡಾರಲ್ಲಿ ನಿದ್ದೆ ನಡ್ದೈತಿ. ಪಪ್ಪಂದು ಜೋರು ನಿದ್ದೆ ನಡ್ದೈತಿ. ಶಂಭು ರೆಡಿಯಾಗಿ ಕೂತ್ಕೋರ್ಲ? ಇಲ್ಲ, ನೀ ರೆಡಿಯಾಗಿ ಕೂತಿ ಈಗ. ಛೇ ಈಗ ಗಡ್ಬಡಿ ಏನು ಫಾಸ್ಟ್. ಲ್ಯಾಪ್ಟಾಪ್ನ ಅವಳ ತಗೊಂಡು ಕೂತಾಳ. ಇವ್ರು ತೊಗೊಂಡು ಕೂತಿದ್ರು. ಇಲ್ಲ ನಡೆದೈತೆ ಒಳಗಡೆ ಕೆಲಸ. ಇಲ್ಲಿ ಮುಂಜಾನೆ ಕೋಗಿಲೆ ಕೂಗ್ತಾ ಇದೆ. ಏನೋ ಗೊತ್ತಿಲ್ಲ. ಕೂ ಅಂತ ಮಾಡ್ತಾಯಿದೆ. ಧ್ವನಿ ಕೇಳಾಕ ನನಗೆ ಭಾಳ ಮಸ್ತ್ ಅನಿಸ್ತೈತಿ. ಈ ಟೈಮ್ದಾಗ ಕೋಗಿಲೆಗಳು ಬಂದು ಕೂಗ್ತಾ ಇರ್ತಾವೆ. ಮತ್ತು ನನಗೆ ಈ ಕ್ಲೈಮೇಟ್ ನೋಡಿ ಮನೆ ಒಳಗೆ ಕೂಡ್ಬೇಕಂತ ಅನ್ನಿಸ್ತಾ ಇಲ್ಲ. ಅಷ್ಟು ಮಸ್ತ್ ಐತಿ ಕ್ಲೈಮೇಟ್. ಹೊರಗಡೆ ಒಂಥರ ಮಂಜು ತಂಪು ಗಾಳಿ. ಆಮೇಲೆ ಭಾಳ ಮಸ್ತ್ ಅನ್ನಿಸ್ತಾ ಇದೆ. ಗಿಡಗಳೆಲ್ಲ ಒಳಗಡೆ ಸೆಕೆ ಆಗ್ತಾಯಿದೆ. ಮತ್ತು ಚಿನ್ನು ಸ್ವಲ್ಪ ಮಲ್ಕೊಂಡಿದ್ದಾರೆ. ನನಗೆ ಅಡುಗೆ ಮಾಡೋದು ಅಪ್ಪು ಸಲುವಾಗಿ ಮತ್ತು ಸಮೂಹ ಸಲುವಾಗಿ ಡಬ್ಬ ಕಟ್ಟೋದೈತಿ. ಅವಳು ಅಕ್ಷರನೂ ನಮ್ಮ ಕೆಲಸ ಮಾಡುವಂಥ ಹುಡುಗಿ ಎಲ್ಲ ಮಾಡ್ತಾಯಿದ್ದಾಳೆ. ನಾನು ಸ್ವಲ್ಪ ಎಲ್ಲ ಚಪಾತಿ ಅದು ಇದು ಹೆಲ್ಪ್ ಮಾಡೋಕ್ಕೆ ಹೋಗ್ಬೇಕು ಅವಳಿಗೆ. ಅದಕ್ಕೆ ಇವತ್ತು ಒಂದು ವಿಡಿಯೋನು ಮಾಡೋಣ ಅಂತ ಇದ್ದೀವಿ. ಕಡ್ಲಿ ಸುಲ್ಗ ಇದೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ಅದಕ್ಕೆ ಅವ್ರು ಜಿಮ್ಮಿಗೆ ಹೋಗಿಲ್ಲ. ನೋಡೋಣ ಆಮೇಲೆ. ಇದೆಲ್ಲ ಎಷ್ಟು ಚಂದ ಬಂದೈತಿ ನೋಡಿ. ಸೂರ್ಯ ಅಂತೂ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ನೋಡಿ. ಗಗನದ ಸೂರ್ಯ ಮನೆ ಮೇಲೆ, ನನ್ನಿ ಸೂರ್ಯ ಹನಿ ಮೇಲೆ, ಗಾಳಿ ಬೆಳಕು ನೀರು ಅಂತ ಹೇಳಿ ಅದು ಹಾಡ ನನ್ನ ಫೇವ್ರೇಟ್. ನನ್ನ ಭಾಳ ಅಂದ್ರೆ ಭಾಳ ಅದು ಹಾಡ. ಅದಕ್ಕೆ ಅದು ನಂಗೆ ಭಾಳ ಇಷ್ಟ ಆಗ್ತೈತಿ. ನಾ ಅದು ಕಲಿಬೇಕು, ನೋಡಬೇಕು. ನನಗೇನು ಅಷ್ಟು ಬರಲಿಕ್ಕಿಲ್ಲ. ಆದರೂ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡೋಣ ಅಂಥೇಳಿ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ
ಈರುಳಿರಲಿ ನೀನಿರದೆ ಹೇಗಿರಲಿ ಅಂತ ಹಾಡ ಇದೆ. ಅದು ನೋಡೋಣ ಎಷ್ಟಾಗ್ತದೆ. ಶಂಭು ಸ್ವಲ್ಪ ರೆಡಿ ಮಾಡಿಕೊಡ್ತಾಳೆ ಅಂದ್ರೆ ನಾನು ಅನ್ಬೋದಂತ ಅನ್ಸಾದೈತೆ ನಂಗೆ. ಎಲ್ಲರೂ ನಂಗೆ ಅಂತಾರೆ, ನಿಮ್ಗೆ ಹಾಡ ಬರ್ತಾವೇನ, ನೀವು ಅಂತೀರೇನ, ಮೇಡಮು ಸಿಂಗರ್ ಅದಾರೇನಂತ ಹಿಂಗೆ ಕೇಳ್ತಾರೆ. ರೆಡಿ ಐತಿಲ್ಲಿ. ಶಂಭು ತಿಂಡಿ ಮಾಡ್ಕೊಬರ್ರಿ. ಚಾಯ್ನು ರೆಡಿ ಆಗೈತಿ. ಇಲ್ಲಿ ಅನ್ನ ಮಾಡಕ್ಕಿತ್ತಾಳೆ. ತವೆ ಬಿಸಿ ಮಾಡಕ್ಕಿತ್ತಾಳೆ. ಚಪಾತಿ ಮಾಡೋದಿದೆ. ಟೈಮ್ ಆಯ್ತು, 7:10 ಮತ್ತೆ ಎದ್ದು ಹಾಸಿಗೆ ಕೂತ್ಕೋತಾರೆ. ಹೀಗೆಲ್ಲ ಸರಿ ಮಾಡಿ, ಹಿಂಗೆಲ್ಲ ಮಾಡಿ, ನೀಟ್ ಮಾಡಿ, ಹಿಂಗೆಲ್ಲ ಮಾಡ್ತಾರೆ ಅವ್ರು. ಆಮೇಲೆ ಶಂಭವಿ ನನಗೆ ತಿಂಡಿ ಡಬ್ಬಾಗ ಹಾಕ್ಕೊಂಡು ತಿಂಡಿ ಮಾಡಲ್ಲ, ಅಲ್ಲೇ ಮಾಡ್ತೀನಿ ಅಂತ ಅವಳು ಏನೋ ಮಾಡ್ಕೊಂಡು ಕೂತಾಳೆ. ಭಾಳ ಇಂಪಾರ್ಟೆಂಟ್ ಅಭ್ಯಾಸ ಐತಿ. ಜಡಿ ಹಾಕೊಳ್ಳೋದಿಲ್ಲ, ಹಿಂಗೆ ಇದು ಮಾಡ್ಕೋತಿ ಕೂದಲ. ಆಮೇಲೆ ಅವಳು ಟಿಫಿನ ಮತ್ತು ಮಧ್ಯಾಹ್ನ ಊಟ ರೆಡಿ ಐತಿದ್ರೊಳಗೆ. ಅಪ್ಪಗೂ ಡಬ್ಬ ಕಟ್ಟತ್ತೀನಿ. ಈಗ ಚಿನ್ನೊಂದು ಗೊರ್ಕಿ ತೋರಿಸ್ತೇನೆ ರೀ. ಟೈಮ್ ಬೆಳಿಗ್ಗೆ ಗೊರ್ಕಿ ಚಲೋ ಆಗ್ಯಾವ. ಚಿನ್ನೊಂದು ಇದು ಮಾಡ್ತೀರ. ನಾನೀಗ ಬಟ್ಟೆ ಕಳಕ್ಕೆ ಹೋಗಿಟ್ಟಿದ್ದೀನಿ ಅವಳಿಗೆ. ಎಲ್ಲೋದೆ? ಹಾಂ ಬಾ. ಬ್ಯಾಗು ರೆಡಿ ಆಗೈತಿ, ಟಿಫಿನ್ ರೆಡಿ ಆಗೈತಿ, ಶಾಂಭವಿ ಬ್ಯಾಗು ರೆಡಿ ಆಗೈತಿ. ಎಷ್ಟು ದೊಡ್ಡ ಬ್ಯಾಗ್ಪ. ಅಪ್ಪ ನಿಂದು ಗಾಡಿ ಸಂಬಂಧ ತೆಗಿಬೇಕು ನೀನು. ಬಾ, ಟೈಮ್ ಆಗೈತೆ ಅವ್ರದ್ದು ಭಾಳ. ವೀಕ್ನೆಸ್ ಕಮ್ಮಿ ಆಗೈತೇನಿಲ್ಲ. ಅಜ್ಜಿಗೆ ದಾಖಲಾದ ಕುಸ್ಕೋದು ರೆಡಿ ಮಾಡ್ಕೊಳತ್ತಾರ. ತಗೋ, ಅದು ಎಲ್ಲ ನಿಂಗೆ ಬಿದೆ ಜವಾಬ್ದಾರಿ. ಮನ್ಯಾಗ ನೀವು ಮುತ್ತಿದ್ದು ಆರಾಮ, ಏನು ಚಿಂತೆ ಮಾಡಬೇಡ. ಟೈಮ್ ಐತಿ ಇನ್ನೂ. ತಂಪೈತೆ. ನಿಂದ ಗಾಡಿ ಇಲ್ಲ. ಅದು ಹೊರೆ ತಕ್ಕೊಲ್ಲೇನಿದೆ ಇದು ಗೇಟ, ಯಾಕಂದರೆ ಹತ್ತಾತೈತೆ ನಮಗೆ. ಕಾಲಿಗೆ ಅದು ಬಡ್ಕೊಂಡು ಗಪ್ ಗಪ್ ಗಪ್. ಒಂದು ನಿಮಿಷ. ಅಪ್ಪು ಏನಿದೆ ಅಲ್ಲ ಪಾಪ. ಇಳಿ ಕೆಳಗಡೆ. ಏನು ಇವು ಚಾವಿ ಎಲ್ಲ ಐತೆ ನಂದು. ಇನ್ನೂ ಒಂದು ಅಲ್ಲೇ ಇಟ್ಟಿರ್ಬೇಕು ನೋಡಿ. ಹೌದು, ಗಾಡಿ ತೆಗಿಯೋದಿತ್ತಲ್ಲ, ನಾ ಹೇಳಿದೆ ಇಬ್ರದ್ದು ಗಾಡಿ ತೆಗಿಯೋಪ್ಪ ಅಂತ. ಚಲೋ. ಅಣ್ಣ ಮತ್ತು ತಂಗಿ ಇವರು ಒಮ್ಮೆ ಹೊಂಟರು. ಈಗ ರೇಸಿಂಗ್ ಚಾಲು ಮಾಡ್ತಾರೇನೋ. ಅಣ್ಣ ಒಂದು ಕಡೆ ಆದ್ರೆ ತಂಗಿ ಒಂದು ಕಡೆ ಅಂತ ಹೇಳಿ. ಹೌದವ, ಅಜ್ಜಿನೂ ಬಂದು ನಿಂತಾರಲ್ಲಿ. ಬಾಯ್ ಅಜ್ಜಿಗೆ ಬಾಯ್ ಮಾಡಿ ಜೋರ್ಲೆ ಬಾಯ್ ಅಂತ ಹೇಳುವ ಅಜ್ಜಿಗೆ. ಅಲ್ಲಿ ಏನು ಚಲೋ ಆಯ್ತವ. ಗಪ್ ಗಪ್ ಗಪ್. ಅದು ಇದ್ರೊಳಗೆ ಹೋಗಿಟ್ಟವೆ. ಬಾ. ಆ ಚಿನ್ನೂ ನಾನು ಮಲಸಿ ತಪ್ಪು ಮಾಡಿದ್ದೀನಿ ಅನ್ಸತ್ತೈತೆ. ಮಲ್ಕೊಳ್ಳೋಗ್ರಿ ಒಂದು ಸ್ವಲ್ಪ ಅಂತ ರೆಸ್ಟ್ ಮಾಡಕ್ಕೆ ಕೊಟ್ಟೆ. ನಾನು ತಪ್ಪು ಮಾಡಿದೆ ಅನ್ಸತ್ತೈತೆ. ನನಗೆ ಜೀವಾಸನ ಮಾಡ್ಕೊಂಡ ಈ ಕಡೆ ಬಿಡಿ. ಹಾಂ, ಟರ್ಮ್ ಅದೇನು ಹತ್ತೋದಿಲ್ಲ ಬಿಡು. ಏನಿಲ್ತವ, ಆರಾಮಾಗಿ ಸಾವಕಾಶ ಮಾಡಿ
ಕರೆಕ್ಟ್ ಆಗ್ತೈತಲ್ಲ. ಓಕೆ ಬಾಯ್. ಬೇಗ ಬಾ, ಹುಷಾರಾಗಿ. ಮತ್ತು ತಿಂಡಿ ಮಾಡ್ಕೊಂಡು ಬಿಡೋದು ನೆನಪಲೆ. ಅಜ್ಜಿ ಬಾಯ್. ಕೂತ್ರು ನೋಡಿ, 8 ಗಂಟೆ ಆತ. ಕೆಲಸಗಳು ನಮ್ಮ ಮನೆಯೊಳಗೆ ಆಯ್ತು. ಎಲ್ಲರಿಗೂ ಡಬ್ಬ ರೆಡಿ ಆಯಿತು. ಬೆಂಡೆಕಾಯಿ ಐತಿ, ಬೆಂಡೆಕಾಯಿ ಅದ, ಮತ್ತು ಇದು ಎಲ್ಲ ಕಟ್ ಮಾಡಿ ರೆಡಿ ಆಗೈತಿ. ಆಮೇಲೆ ಇಲ್ಲಿ ಅನ್ನನೂ ಐತಿ, ಸಾರು ಎಲ್ಲ ರೆಡಿ ಐತಿ. ಚೂಡ ಮಾಡ್ತಾಯಿದ್ದೀವಿ. ಇಲ್ಲಿ ಚೂಡ ನಡೆದದ, ಶೇಂಗಾ ಹಾಕಿದ್ದೀನಿ ಮತ್ತು ಪುಟಾಣಿ ಇಷ್ಟೊಂದು ಇಟ್ಕೊಂಡಿದ್ದೀನಿ. ಚಪಾತಿದೆಲ್ಲ ಆಗೈತಿ. ಟೈಮ್ ಬೇರೆ 8:15 ಆಗೈತಿ. ಪಟ್ನ ಮೊದಲು ಚೂಡಾನ ಮಾಡ್ಕೊಳ್ಳೋಣ ಅಂತ ನಮ್ಮ ಪಪ್ಪ ಹೋಗ್ತಾ ಇದ್ದಾರೆ ಊರಿಗೆ. ಅಲ್ಲಿ ಎಲ್ಲ ಫಂಕ್ಷನ್ ಅದ, ಸ್ವಲ್ಪ ಫಂಕ್ಷನ್ ಸಲುವಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ಅಚಾನಕ ಫಂಕ್ಷನ್ ಅಂತ ಹೇಳಂತಲೇ ಫೋನ್ ಮಾಡಂತಲೇ ಹೋಗ್ತಾ ಇದ್ದಾರೆ. ಮತ್ತು ಚೂಡ ಸೊಪ್ಪು ಮಾಡಿ ಕಟ್ಟುವ, ನನಗೆ ಭಾಳ ಇಷ್ಟ ಆಗ್ತೈತಿ, ಮತ್ತು ಮನ್ಯಾಗೆಲ್ಲ ತಿಂತಾರಂತ ಹೇಳಂತಲೇ ಅದಕ್ಕೆ ಎಲ್ಲ ರೆಡಿ ಮಾಡಿ ಚೂಡ ಸೊಪ್ಪು ಮಾಡತ್ತಿದ್ದೆ. ನಾಳೆ ನಮ್ಮ ಫಂಕ್ಷನ್ ಅದ, ನಾಳೆ ವಧುವರ ಫಂಕ್ಷನ್ ಐತಿ. ಅದಕ್ಕೆ ಬೇಗ ಹೋಗಬೇಕು. ಅದ್ರ ಸಲುವಾಗಿ ಇವತ್ತು ತಯಾರಿ ನಡೆದಾವೆಲ್ಲ. ಅತ್ತೆಯವ್ರ ಸ್ನಾನನೂ ಆಯ್ತು. ಹಾಲಂತೂ ಒಂಚೂರು ಗುಟಕ್ಕೂ ಹಾಲಿಲ್ಲ ಚಹಾ ಮಾಡೋಕೆ. 9 ಗಂಟೆ ಆಗೈತಿ. ಅವ್ರ ಚಹಾ ಟೈಮ್ ಆಗೈತಿ. ಈಗ ಚಹಾ ಮತ್ತು ಚಪಾತಿ ತಿನ್ನೋರು ಅದಾರು. ಹಾಲ್ದವ್ರು ಇನ್ನೂ ಬಂದಿಲ್ಲ, ಬರ್ತಾರೆ ಗೊತ್ತಿಲ್ಲ. ನೋಡೋಣ, ಆಮೇಲೆ ಕೊಡಕ್ಕೆ ಬರ್ತೈತಿ. ಬಂದಮೇಲೆ ಪಟ್ನ ಚಾಯ ಮಾಡೋಣ ಅವ್ರಿಗೆ. ಚಿನ್ನಜಿ ಏನು ಮಾಡ್ತಾ ಇರೋರು ಒಳಗಡೆ ಗೊತ್ತಿಲ್ಲ. ಬಾಗಿಲ ಮುಂದೆ ಮಾಡ್ಕೊಂಡು ಕೂತಾರೆ. ಅನ್ನೊಂದು ಸುಮ್ಟಿ ಇವ್ರು ಸ್ನಾನ ಕೂತಾರ ಅನ್ಸತೈತಿ ನನಗೆ. ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಬರಲಿ. ಟೈಮ್ ಆಗೈತಿ 9 ಗಂಟೆ. ಅಜ್ಜಿನ ನಾಷ್ಟ ತಿನ್ನೋದು. ಅತ್ತೆ अते ये भेंडी आहे आणि घेवड्या शेंगा आहे बघा. ಅಜ್ಜಿನ ತಿಂಡಿ ರೆಡಿ ಐತಿ. ಇಷ್ಟಿಷ್ಟ ತಿಂಡಿ ಕೊಡ್ತೇವೆ ಅವರಿಗೆ. ಪಪ್ಪ ಬರ್ರಿ ನಾಷ್ಟ ಮಾಡ್ಕೊ ಬರ್ರಿ. ಟೈಮ್ ಆಯ್ತು 9:15 ಆಯ್ತು. ಈಗ ಚಹಾ ಬೇಕಂತ, ಪಲ್ಯಗಳು ಯಾವುದು ಬೇಡ ಅಂತ ತೆಗಿಯನತ್ತಾರ. ಮತ್ತೆ ಚೇಂಜ್ ಮಾಡ್ಬೇಕೀಗ. ಚಹಾ ಚಪಾತಿನ ತಿಂತಾರ ಅವ್ರೆ. ಅದೇ ಒಣದ ಚಪಾತಿ ತಿಂದು ಕೂತ್ಕೊತಾರೆ. ಖರೆ ಪಾಪ ಪಲ್ಯ ತಿನ್ನುವಾರು ಏನಾಗ್ತೈತೆ ಗೊತ್ತಿಲ್ಲ ಅವ್ರಿಗೂ. ಪಾಪ ಏನಾಗ್ತದೆ ತ್ರಾಸ ಆಗ್ತಿರ್ಬೇಕು. ಅದಕ್ಕೆ ಚಹಾ ಚಪಾತಿದ ಬೆಳಿಗ್ಗೆ ರೂಢಿ ಇಟ್ಕೊಂಡಾರ. ಶೇಂಗಾ ಚಟ್ನಿ ತಯಾರು ಮಾಡ್ಕೊತಾ ಇದ್ದೀವಿ. ಟೈಮ್ 12:15 ಆಯಿತು ಅಭಿಮಾನಿಗಳೇ. ಈ ರೀತಿ ಯಾಕೆ ರೆಡಿ ಆಗಿದ್ದೀನಿ ಅಂತ ನಿಮಗೆ ಗೊತ್ತದ. ನಂದು ಉತ್ತರ ಕರ್ನಾಟಕದ ನಮ್ದು ಶಾರ್ಟ್ ಫಿಲ್ಮ್ ಅಂದರೆ ಕಿರುಚಿತ್ರ ನಾವು ಮಾಡ್ತೀವಿ, ನಿಮಗೆ ಗೊತ್ತದ. ಈ ಸಾರಿ ಹಾಕೊಂಡು ರೆಡಿ ಆದ್ರೆ ಅದೇ ಮಾಡೋಕೆ ರೆಡಿ ಆಗಿರ್ತೀವಿ ಅಂತ ನಿಮಗೆ ಗೊತ್ತಾಗ್ತದೆ. ನಮ್ಮ ಗಾರ್ಡನ್ ಒಳಗೆ ಕಡ್ಲಿ ಸುಲ್ಗಾಯಿ ಭಾಳ ಆಗ್ಯಾವ. ಅದಕ್ಕೆ ನಾವು ಅದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಮ್ಮ ಅತ್ತೆಯವ್ರು ಕರ್ಕೊಂಡೆ. ಭಾಳ ದಿನದಿಂದ ಅದು ತೆಗಿಯೋನು ಆಗಿರಲಿಲ್ಲ. ಈಗ ನಮ್ಮ ಅತ್ತೆಯವ್ರು ಬಂದಾರ. ನಮ್ಮ ಮನೆಯವ್ರು ಅಂದರು ನಮ್ಮ ಮಮ್ಮಿ ಬಂದಾಗ ತೆಗಿಯೋನು ಅಂತ ಹೇಳಂತಲೇ ನಾನು ರೆಡಿಯಾಗಿ ಈ ರೀತಿ ರೆಡಿಯಾಗಿ ಟೈಮ್ ಇಲ್ಲಾದ್ರೂ ಸಹಿತ ಟೈಮ್ ಮಾಡ್ಕೊಂಡು, ಯಾರ ಕಡೆ ಟೈಮ್ ಇರ್ತದೆ ಹೇಳಿ? ನಾವು ಟೈಮ್ ಮಾಡ್ಕೋಬೇಕು. ಟೈಮ್ ಮಾಡ್ಕೊಂಡು ನಾವು ಮಾಡಬೇಕಾಗ್ತೈತಿ. ಯಾಕಂದ್ರೆ ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆ ಐತಿ. ಎಲ್ಲನೂ ನಾವು ಮಾಡ್ತಾ ಇದ್ದೀವಿ ಅಂತಂದಮೇಲೆ ನಿಜವಾಗ್ಲೂ ನಾವಿಬ್ಬರು ದಂಪತಿಗಳು, ನಾವು ಇಬ್ಬರು ಆ ವಿಷಯ ಒಳಗೆ ಭಾಳ ಖುಷಿ ಅದೇ ಅನಿಸ್ತೈತಿ. ನಮ್ಮ ಯಜಮಾನ್ರ ನೋಡಿದ್ರೆ ರಿಟೈರ್ಮೆಂಟ್ ಆದಾಗಿಂದ ಅವ್ರಿಗೆ ಟೈಮೇ ಇಲ್ಲ. ನನಗಂತೂ ಫುಲ್ಲ ಬ್ಯೂಸಿ ಆಗಿಬಿಟ್ಟಿದ್ದೀನಿ. ಯಜಮಾನ್ರ ರಿಟೈರ್ಮೆಂಟ್ ಆದಮೇಲೆ ನನಗೆ ಕೆಲಸ ಭಾಳ ಆಗಿಬಿಟ್ಟೈತಿ. ಆದರೂ ಸಹಿತ ನಾನು ನನ್ನ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದೀನಿ ಅಂತ ನನಗೆ ಖುಷಿ ಅದ. ಈಗ ಯಾವ ರೀತಿ ಇವರು ರೆಡಿಯಾಗಿ ಅವ್ರದಾರ. ಮತ್ತು ಬಿರಿಯಾನಿ ಸ್ಪೆಷಲ್ ನಮ್ಮ ಮನ್ಯಾಗ ನಮ್ಮ ಅತ್ತೆಗೂ ಎವ್ಸೋನು. ಯಾಕ್ರಿ ಹಿಂಗ್ಯಾಕೆ ಇಲ್ಯಾಕೆ ಬಿದ್ದಿದ್ರಿ ಹಿಂಗೆ? ಅಲ್ಲ ಟೈಮ್ ಬಿಸ್ಲಾಗ ಪಾಪ ಅವ್ರ ಅತ್ತೆ ಅದು ಊಟ ಯಾವಾಗ ಮಾಡವ್ರಿ? ಯಾವಾಗ ಬರಲ್ಲ ಮತ್ತೆ ನಡೀತಾ. ಹಾಂ ಅದ
ಹೌದೌದು, ಅವ್ರು ಭಾರಿನ ಅದಾರ. ನಿಮಗೆ ಗೊತ್ತಿಲ್ಲ ಇನ್ನೂ, ನಿಮಗೆ ನಿಂತ ಮೇಲೆ ಗೊತ್ತಾ. ಈಗ ಒಂದ್ ಸ್ವಲ್ಪ ದಿನ ಈಗ ಅದೇನ್ ಲೆಕ್ಕ ಹಾಕತೇರಿ ಏನ್ ದಿನಗಳು ಲೆಕ್ಕ ಹಾಕೋದ್ ಕೂತಿದ್ದೀರಿ? ಒಂದಿನ 2 ದಿನ? ಹಾ 20 ದಿವಸ ಆದ್ರಲ್ಲ, 25ಕ್ಕೆ ನೀವು ಬಂದ್ರಿ. 25ರಿಂದ 30 ಅಂತಂದ್ರೆ 15 ದಿವಸ. ಒಂದೊಂದು 15 ತಾರೀಕು ಬಂದ್ರಿ ರೀ. ಅವೆಲ್ಲ ಬಿಡ್ರಿ, ಲೆಕ್ಕ ಹಾಕೋದು ಬಿಡ್ರಿ ನೀವು. ಅಲ್ಲ, ನೀವು ನಕ್ಕ ಘಳಿಗೆಗಳು ಎಷ್ಟ ಅದಾವಲ್ಲ, ಘಳಿಗೆಗಳು ಹೇಳ್ರಿ. ಯಾಕಂದ್ರೆ ಇರ್ಲಿ ಬರ್ರಿ, ಅದೆಲ್ಲ ಬಿಡ್ರಿ, ಟೈಮ್ ಆಗೈತಿ. ಪರನಿಂದಿನಿ ಮಾಡಬೇಡ, ಅಜ್ಜಿ ಎಪ್ಸೋ. ಅತ್ಯ गार्डन कडे जाऊ चला. चला येऊ. ಗಮ್ 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 ವಾಸ ಬರತೈತಿ. ಹೋದ್ರಲ್ಲ, ಬಿರಿಯಾನಿ ರೆಡಿ ಆಗೈತಿ ನಮ್ದು. ಏನ್ ತಿನ್ಲಿಲ್ಲ, ಬಿರಿಯಾನಿ ರೆಡಿ ಐತಿ. ಮತ್ತೆ ಮಾವ ಏನ್ ಮಾಡತ್ತಿದ್ ಮಾವ? ಮಾವ ಬಂದಪ್ಪ ಮಾವ. ಅಲ್ಲ, ದೋತ್ರ ಉಡ್ಸಾತೇರಿ ಪಪ್ಪಾಗ? ಆಯ್ತು ಬಿಡ್ರಿ, ಚಲೋ ಆತ. ಮಮ್ಮಿ ಕೊಟ್ಟಿದ್ದ ದೋತ್ರನ ಇನ್ನೂ ಇದೆ ಅಲ್ಲ? ಮಮ್ಮಿ ನೀ ಕೊಟ್ಟಿದ್ದ ದೋತ್ರ ಉಡ್ಸಾತಾರ ನೋಡಿ ಇಲ್ಲಿ ಮಾಮಾರ. ನಾ ಮತ್ತೆ ನನ್ನ ಮಾವ ಎಲ್ಲಾರು ಸೇರಿ ಒಂದು ಯುಗಾದಿದ ಒಂದು ವಿಡಿಯೋ ಮಾಡತ್ತೇವ್ ನಾವು. ಪಟ್ ನಾವು ದೋತ್ರ ಉಡ್ಸ್ಕೊಂಡು ಕರ್ಕೊಂಬರ್ರಿ. चिलात बरे होय. ते चांगलं शेतात ते काम केलेलं आहे त्यांनी पहिला तिथं ह्याच्या निलजीमध्ये. अरे होय होय, तसंच झालंय. ಚಿಲಾ ಪಪ್ಪಂಜಿ ಇದು ಅಜ್ಜಿ ಚೀಲ, ಇದೊಂದು ಚೀಲ ತಗೋರಿ. ಅಲ್ಲಿ ಚಾಪಿ ತಗೊಳೋದು, ಕುರ್ಚಿ ತಗೋಬೇಡ್ರಿ ಗಾರ್ಡನ್ದಾಗ. ಚಾಪಿ ತಗೊಳೋದೈತಿ 2. ಹಾ ಅದೇ ಪಪ್ಪ ಹೋಗಿ ನಿಂತರು. ಅತ್ತೆ ಇಲ್ಲಿ ಬರತ್ತಾರು. ಇದೆಲ್ಲ ಹ್ಯಾಂಡ್ ಮಿಕ್ಸಿಂಗ್ ಬರ್ತಾವ ನಿಮ್ಗೆ ರೀ. ಅಲ್ಲಿ ಮಜ್ಜಿಗೆ ಡಬ್ಬ ಇದನ್ನ ಐತೆ ನೋಡಿ, ತಮ್ಗಿ ಬರುವ ಇಲ್ಲೇ ಕಟ್ಟಿ ಮೇಲೆ ಇಟ್ಟೆ ನೋಡಿ ಅಲ್ಲಿ. ಅತ್ತೆಯ್ಯ ಚಲ ಅತ್ತೆ ಹೊಂಟ್ರು ಒಳಗೆ. ಅಜ್ಜಿನೂ ಒಳಗೆ ಹೊಂಟ್ರು. ಕಡ್ಲಿ ಸುಲ್ಗಾಯಿ ಇದೆಲ್ಲ ಕೆಲಸ ನೋಡಿ. ಇದು ಕಡ್ಲಿ ಸುಲ್ಗಾಯಿ ಕೆಲಸ ಹಚ್ಚಿರಿ ನಮಗೆ. ತೆಗಿಯೋನು ಅಂದ್ರೆ ಮಮ್ಮಿ ಬಂದ್ಮೇಲೆ ತೆಗಿಯೋನು, ಮಮ್ಮಿ ಬಂದ್ಮೇಲೆ ತೆಗಿಯೋನು ಅಂತ ಹೇಳಿ होय होय ते. हां ते सगळं बाद झालतं. होय होय. ಅಲ್ಲಿ ನಿಲ್ರಿ, ಅಲ್ಲಿ ನಿಲ್ರಿ, ಕಾರ್ ತೆಗಿತಾರಿ. ಹಾಂ ಹೋಗ್ರಲ್ಲ, ಈ ಕಡೆ ಒಳಗೆ ಹೋಗ್ರಿ. ಹಾಂ ಹೋಗ್ರಿ. ಹಾಂ ಇರ್ಲಿ, ತೆಗೀರಿ ಚಪ್ಪಲಿ ಈ ಕಡೆ ಸೈಡಿಗೆ. ಹೋರಿ ರೀ. 2 ಫೋನ್ ತೊಗೊಂಬರ್ರಿ. ಅತ್ತೆ ಕರ್ಕೋರಿ. ಅತ್ತೆ ಪಾयरी ಐತೆ, पायरी आहे. सावकाश हात धरा, उतरा. हां थांब. हां झालं आता. सावकाश जावा आता. हात सोडा माझं, हात सोडा ते. हां जावा. हां हां ಎಷ್ಟು ಚಂದ ಕಾಣಿಸತ್ತಾರ ರೀ ಬಾ ರೀ. ಇವ್ರು ಏನು ಬೇರೆ ಕಾಣಿಸತ್ತಾರಲ್ಲ. ಎಲ್ಲ ಪೂರ್ತಿ ಹೊಲ, ಗಾರ್ಡನ್ ಪೂರ್ತಿ ಇದನ್ನಾಗೆ ಚಂದ. ಹಾಂ ಅದ ಒಂದು ಬುಟ್ಟಿ ತೊಗೊಂಬರಲ್ಲ. ಅದು ರೊಟ್ಟಿ ಬುಟ್ಟಿ ಐತಿ ನೋಡ್ರಿ. ಅಡಿಗೆ ಏನು ಗುಬ್ಬಜ್ಜಿ ಏನ ಹುಳ ಎಲ್ಲಿದೆ? ಹ್ಞೂ ಒತ್ತಿಕಾಟ ಐತೆ ತಗೋ. ಗಣಪತಿ ಅದು ಹುಳ ಅಲ್ಲದ ಗಣಪತಿ ಬಂದೈತಿ ಮನೆಗೆ. ಬಾ ಹೌದು ಗಣಪತಿ ಗಾಡಿ ಆ ಕಡೆ ಇಡೋದು. ಈಗ ಆ ಕಡೆ ಇಟ್ಬಿಡ್ರಿ. ಇಲ್ಲಿ ಇಡ, ಅಪ್ಪ ಇರ್ತಾರೆ. ವಿಡಿಯೋ ನೋಡ್ದೈತಿ. ಇವ್ರು ಯಾರ? ಆಯ್ತು, ಚಲೋ ಟೈಮ್ದಾಗ ಬಂದು ವಿಡಿಯೋ ಅನ್ನತ್ತಿದ್ದು. ನಾಟಕ ಪಾತ್ರ ನಡೆದೈತೆ ಪಪ್ಪ. ಇಷ್ಟು ನಾಟಕಗಳು ನೋಡ್ಯಾರಿ. ಈಗ
ಈಗ ರಿಯಲ್ ನಾಟಕ ಈಗ ಏನೇನ್ ನೋಡಿರಲ್ಲ ಅವೆಲ್ಲ ಪಾತ್ರಗಳು ಹೊರಗೆ ತೆಗೀರಿ ನೆನಪಿಲ್ರಿ होती व्हिडिओ साठी केला होते हे दरवाजा व्हिडिओ साठी हा दिवळी सेम सेम त्या होय ते होय होय त्या हा दरवाजा लावले ते हे व्हिडिओ साठी दरवाजा करून घेतले हळी म्हणे हळी म्हणे हळी म्हणे हे हळी म्हणे हे हळी म्हणे म्हणे हळी म्हणे असं आहे बघा ते हळे म्हणे ते काय ह्याच्यामध्ये गोलबोर मध्ये तिकडे चला पप्पाकडे चला हळे हळे ओटा हा ते दोघं जण होते हळी म्हणे ओटा तिकडे चला तसंच होतं चला पप्पा बरोबर सावकाश तिकडे चला गार्डनला चला खुर्ची देता थांबा बसवा ते हा ते बघू ना हे बघू ना एक्सरसाइज हे करायचं योगा योगा करताना हे बघायचं आम्ही करायचं योगा ते केले हा हा असंच ते हा होय होय ಯೋಗ ಸಾಮಾನ್ಯ CID ಕೆಲಸ ನಡೆದೈತಿ ಹೌದ್ರಿ ಹೊರಗೆ ಹೋಗಿದ್ರಿ ಅದು ತಾತ ಚಲೋ ಮಾಡತಾರ ಪಾತ್ರ ಚಲೋ ಬೇಡ ಅಂತ ಹೇಳೋರಿಗೆ ಆವಾಜ್ ಅದ ಸ್ವಲ್ಪ ಸ್ವಲ್ಪ ಸ್ಲೋಲಿ ಆವಾಜ್ ಮಾಡೋದಿಲ್ಲ ಮತ್ತೆ ಮೈಕ್ ಬೇಡ ಇಲ್ಲಿ ಹತ್ರನ ತಗೋ ನೀನೇ ವಿಡಿಯೋ ಮಾಡೋದೈತಿ ಈಗ ನಾವು ಮಾಡ್ಕೊಂಡು ಹೋಗೇ ಬಿಡೋದು ಮನೆಗೆ ತಿನ್ನವ ಬಿರಿಯಾನಿ ನಿನ್ನ ಸಲುವಾಗಿ 2 kg ಮಾಡೇನಿ ಇಷ್ಟು ಆದ್ರೂ ತಿನ್ನು ಹಾ ಇನ್ನೂ ಟೈಮ್ ಇದು ಇಲ್ಲೆಲ್ಲ ಕರ್ಕೊಂಡ್ಬರೋದು ಜಾಬಿ ಹಚ್ಚೋದು ಎಂತಿ ಮಾಡೇ ಹೋಗ್ತಿ ಅದೇ ಮಾಡೇ ಹೋಗುತ್ತೆ ಹೋಗೋಣತೆ ಅದು ಬೇಗ ಮುಗಿಸಾವ್ರದೇವು ಇಲ್ಲ ಇಲ್ಲ 10-15 ನಿಮಿಷ ಅಷ್ಟೇ ಅದೇ ಒಂದು ತಾಸಿನ ವಿಡಿಯೋ ಆಗ್ತೈತಿ ಈಗ ಸಹಾಯ ಮಾಡಕ್ ಬಂದಿದಾವ ಅಜ್ಜಿ ಅಲ್ಲಿ ಕೂಡಿಸಿದ್ವಿ ಸದ್ಯಾಗ ಟೈಮ್ ಬೇರೆ ಭಾಳ ಆಗೈತಿ ವಿಡಿಯೋನು ಮಾಡ್ಕೊಂಡ್ಬಂದು ಶಾರ್ಟ್ ಫಿಲ್ಮ್ ತಯಾರಾದ ಮತ್ತು ನಮ್ದು ಚಿಕನ್ ಬಿರಿಯಾನಿ ಹೊಡ್ಯಾತೇವ ಅಜ್ಜಿ ಇಲ್ಲಿ ಬಿರಿಯಾನಿ ತಿನ್ನತಾರ ದಪ್ಪ ಚಪಾತಿ ಎರಡೆರಡು ಹಿಟ್ಟು ಹಿಡ್ಕೊಂಡು ದೊಡ್ಡ ದೊಡ್ಡ ಚಪಾತಿ ಮಾಡ್ಕೊಟ್ಟೆ ಬೆಳಿಗ್ಗೆ ಪಾಪ ತಿಂದ್ರು ಚಪಾತಿ ಮತ್ತೆ ದಪ್ಪ ಚಪಾತಿ ಉದ್ದಿ ಎರಡೆರಡು ಮಾಡ್ಕೊಟ್ಟೆ ಚಲೋ ಆಗಿಲ್ವಾ ನಂಗೆ ಚಪಾತಿ ಚಲೋ ಅನ್ಸತ್ತ ಅಂತಂದ್ರು ಮತ್ತೆ ಚಪಾತಿ ತಿಂದ್ರು ಒಂದು ತುತ್ತು ಬಿರಿಯಾನಿ ಅಲ್ಲಿ ಗಾರ್ಡನ್ದಾಗ ಕೂತು ಒಂದು ಸ್ವಲ್ಪ ಬಿರಿಯಾನಿ ತಿಂದು ಮತ್ತೆ ಈಗ ನಾನು ಸ್ವಲ್ಪ ತಿನ್ನತೀನಿ ನನಗೆ ಜುಂಬಾಗ ಹೋಗೋದೈತೆ ಅದಕ್ಕೆ ಜಾಸ್ತಿ ತಿನ್ನತಿಲ್ಲ ನಂದು ಜುಂಬಾ ಟೈಮ್ ಆಗ್ತೈತಿ ಈಗ ಅತ್ತೆ ಬಾ ಐತೆ ಬಗದ್ ಬಸ ಪಿಕ್ಚರ್ ಬಗದ್ ಬಸ ಹಾ ಅತ್ತೆ ಪೇಂಟಿಂಗ್ ಶಾಂಭವಿ ಅಪ್ಪು ಬಂದ್ಮೇಲೆ ಊಟ ಮಾಡ್ಕೊಂತ ಹೇಳ್ರಿ ಅದಾರ ಪಾಪ ನಮ್ಮ ಜೊತೆ ಬರತಾರಂತ ಇವತ್ತು ನಡೀರಿ ನಾನು ಬರ್ತೇನೆ ಅಲ್ಲಿ ಬಿಡ್ರಿ ಅಂತ ಏನೋ ತಗೊಳೋರು ಬರುವಂತ ಚಪ್ಪಲು ಅವು ಇವು ವಿಚಾರ ಮಾಡಿ ಪಾಪ ಕೊಡ್ಬೇಕು ಕೊಡು ಹಾ ಹಿಂದೆ ಕೊಡು ಅಲ್ಲಿ ನೋಡ್ಕೊಂಡ ತಗೋರಿ ಹೆಂಗ ನಿಮಗೆ ಸರಿ ಅನಿಸ್ತೈತಿ ಕಾಲಿಗೆ ಅದು ಹಾಕೊಂಡ್ ನೋಡ್ರಿ ಅಲ್ಲಿ ಕುರ್ಚಿ ಕೊಡ್ತಾರ ಅವ್ರ ಈ ಕಡೆ ಬರ್ರಿ ಈ ಕಡೆ ಇಲ್ಲಿ ಇಲ್ಲಿ ಮುಂದ್ ಬರ್ರಿ ಹಿಂಗ ಹೋಗ್ಬರ್ರಿ ಸಾವಕಾಶ ಮಾಮಾರ್ ಕಡೆ ಬರ್ರಿ ಸಲುವಾಗಿ ಇದು ಹೋಗಿ ಬಾಜುಕ್ ಐತೆ ಚಪ್ಪಲ್ ತೂಗ ಹಾಕ್ಯಾರ ಕಾಣಿಸ್ತೈತಿ ನಿಮ್ಗೆ ಆ ಸೈಡ್ ಐತಿ ಹಾ ಹೋಗಿ ಸಾವಕಾಶ ಹೋಗ್ರಿ ಸಾವಕಾಶ ಸಾವಕಾಶ ಗಾಡಿ ನೋಡ್ರಿ ನೀವು ದಡ್ಕೊಂಡು ಹೋಗ್ರಿ ನಾವು ಹೋಗ್ರಿ ಆ ಕಡೆ ಎಲ್ಲ ಆ ಕಡೆ ಹೋಗ್ಬೇಡ್ರಿ ಇಲ್ಲಿ ಇಲ್ಲಿ ಈ ಕಡೆ ಹೋಗ್ರಿ ಹಾ ಗಾಡಿ ಹೋದಾಗ ಸಾವಕಾಶ ಹೋಗ್ರಿ ಒಂದು ನಿರ್ತಾರ ಅವ್ರು ಹೋಗಿ ನಡ್ಕೊಂಡು ಹೋಗ್ರಿ ಹಂಗ ಹಾ
ನೋಡ್ರಿ ಆಮೇಲೆ ಇವತ್ತು ಬೇಗ ಬಂದೆ ನಾನು. ಟೈಮ್ ಐತಿ ಇನ್ನು ಚಿನ್ನು ಬೇಗ ಹೋಗೋರಿದ್ರ ಅಂತ ನಂಗೆ ಬಿಟ್ಟು ಹೋಗ್ಯಾರ. ಈಗ ಸ್ವಲ್ಪ ವಿಡಿಯೋ ಆದರೂ ಎಡಿಟಿಂಗ್ ಮಾಡ್ಕೋತೀನಿ. ಇಲ್ಲಿ ಕೊಟ್ಕೊಂಡು ಪಟಾಪಟ ಇನ್ನೂ ಟೈಮ್ ಭಾಳ ಐತಿ. ಸಾಕಾಯಿತು ಇವತ್ತಂತೂ. ಮುಖ ಎಲ್ಲ ಕೆಂಪು ಗುಲಾಬಿ ಗುಲಾಬಿ. ಏನು ಮಾಡ್ತೀರಾ, ಬೆವರು ಇಳಿಸ್ಯಾ ಬಿಟ್ರಿ ನೋಡಿ ಸರ್. ನಡೀರಿ ಈಗ ಮನೆಗೆ ನಡ್ಕೊತ ಹೋಗೋದಿದೆ ಇವತ್ತು. ಈಗ ನಾನು ಅವಾಗಿಂದ ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿದೆ. ಚಿನ್ನೂ ಬರ್ತಾರಂತ ಈಗ ನಿಲ್ಲೋಣ. ಯಜಮಾನ್ರು ಬಂದ ಬಿಟ್ರು ನೋಡಿ ಕರೆಯಾಕ ರೈ ಮಾಡಿ ಸುಯಿ ಮಾಡಿ ರೀ. ಏನ್ರಿ ಮಜಾ ಮಾಡಕ್ ಬಿಟ್ಟೇರಿ ನೀನ್ ನಂಗೆ ಇಲ್ಲೇ 8:30 ಟೈಮ್ ಬಾಗ್ಲ ತೆಗೀರಿ. ಹಾ ಏನದು ಸಮೂ ಅಂತ ಒಂದು 10 ಸಲ ಫೋನ್ ಮಾಡಿ ಇಲ್ಲಿಗ ನಾ ಕರೆಯಾಕ ಬರ್ಲಿ ನಾ ಇಲ್ಲ ಸಮೂನ ಅವ್ರೇನ್ ಕೇಳತ್ತಿಲ್ಲ. ಅವ್ರಿಗೆ ಗಪ್ ಕೂತಾರ. ಅವ್ರಿಗೆ ಏನ್ ಟೈಮ್ ಗೊತ್ತಿಲ್ಲ. ಪಿಕ್ಚರ್ ನೋಡ್ಕೊಂಡು ಕೂತಿರ್ತಾರಲ್ಲ ಹಲ್ಲುಂಡತವ್ರು, ಅದಕ್ಕೆ ಲಕ್ಷ ಇಲ್ಲ ಅವ್ರಿಗೆ. ಏನ್ ಮಾಡ್ತೀರಾ ಮತ್ತೆ ಒಳಗ್ ಕೂಡ ಬರ್ರಿ ನೀವು ಅಲ್ಯಾ ಕೊಡತ್ತೀರಿ ಬರ್ರಿ ಒಳಗಡೆ ಅಂತಂದ್ರ ಸರ್ ಅಂದೆ ಇಲ್ಲ ಸರ್ ನೀವು ಹಾಡೋದೆಲ್ಲ ನೋಡ್ಕೋರಿ, ನಾ ಸ್ವಲ್ಪ ಎಲ್ಲ ಮಾಡ್ಕೊತ ಕೊಡ್ತೇನೆ ಅಂತಂದೆ. ಮತ್ತೆ ಎಡಿಟಿಂಗ್ ಮಾಡ್ಕೊತ ಕೊಟ್ಟೆ ಎಲ್ಲ ಆಯ್ತಲ್ಲ. ನಡೀರಿ ಮನೆಗೆ ಹೋಗೋಣ. ಫುಲ್ ಇವತ್ತಂತೂ ಎಕ್ಸಸೈಸ್ ಭಾಳ ಮಾಡಿಸಿದ್ರು. ಅದು ಮಾಡ್ಬೇಕೇನಿಲ್ಲ ಶಂಭುವಿ ಮಾಡತ್ತ. ಅಜ್ಜಿಗೂ ಊಟ ಕೊಡತ್ತೀರಿ ಎಲ್ಲರಿಗೂ? ಯಾಕೆ ಹಂಗ್ಯಾಕೆ ಅಷ್ಟು ಗಡ್ಬಿಡಿ? ಅಜ್ಜಿಗೆ ಇಷ್ಟ್ಯಾಕೆ ಬೇಗ ಊಟ ಕೂತೀರಿ? ಬರ್ತಿದ್ವು ಅಲ್ರಿ ಶಂಭುವಿ? ಅಜ್ಜಿ ಕೇಳಬೇಡ. ಹಿಂಗ್ಯಾಕೆ ಇಷ್ಟು ಗಡ್ಬಿಡಿ? ಅಲ್ಲ ನೀ ಜೀವ ಸಣ್ಣದಕ್ಕೆ ಮಾಡ್ಕೊಳತಿದ್ದೆ ಅಂತ ಬಂದ್ಮೇಲೆ ನಾವು ಕೊಡ್ತಿದ್ದೆ ಅಲ್ಲ. ಮತ್ತೇನು ತಂದಿಟ್ಟಾರ ನೋಡ್ರಿ ಪಾಪ. ಸಿಕ್ಕಿದ್ರು ನೀವು ಚಪ್ಪಲ? ತಾತ ಚಪ್ಪಲ್ ತೊಗೊಂಬರಕ್ಕೆ ಹೋಗಿದ್ರ ಅಲ್ಲಿ ದಾರ್ಯಾಗ ಬಿಟ್ಟು ಅವ್ರಿಗೆ ಹೋಗೋಗ್ಬಿಟ್ಟು ಮತ್ತು ನಾವು ಬರುವಾಗ ಈ ಕಡೆ ಬಂದು. ಅಜ್ಜಿ ಊಟ ಹೊಡ್ಸ್ಯಾರ. ನಾ ಜಾಸ್ತಿ ಇದು ಮಾಡಿಲ್ಲ ಅಂದ್ರೆ ಗ್ರೇವಿ ಇದು ಸುಮ್ಮನೆ ಸ್ವಲ್ಪ ರಸ ಮಾಡಿ ಇವ್ರಿಗೆಲ್ಲ ನಾಳೆ ಇನ್ನೂ ಇಲ್ಲಿ ಹೋದ್ರಿ ಇವ್ರೇನು ಬರೋ ಮಟ್ಟ ಊಟ ಕೂತಾರಂದ್ರೆ ಗ್ರೇಟ್ ಲಕ್ಕವ ಇವರು. ನಾವು ಬರೋ ಮಟ್ಟ ಇವರೆಲ್ಲ ಊಟ ಕೂತ್ಬಿಟ್ಟಾರ ಇಲ್ಲಿ. ಶಾಂಭವಿ ಎಲ್ಲ ಊಟ ಕೂತಾರ ಅಂತಲೇ ಅವ್ರಿಗೂ ಊಟ ಕುಡಿಸ್ಬಿಟ್ಟಾರು. ಮತ್ತು ಅವರು ಎಲ್ಲರೂ ಊಟ ಕುತ್ಕೊಂಡು ಮಾಡ್ಕೋಬೋದು. ಚಲೋ ಆತ ಅದೊಂದು ಕೆಲಸ ಚಲೋ ಮಾಡ್ಯಾರ. ಭೇಟಿಯಾಗಿಲ್ಲ ಇನ್ನೂ ಆ ಕಡೆ ಇದು ಮಾಡತ್ತಾರ ಊಟ. ಊಟ ಮಾಡತ್ತಾರ. ಅದೇ जेवायला जेवा हा बरं झालं ते जेवायलाच बरं झालं घ्या. जेवा हा जेवा ಅಭಿಮಾನಿಗಳೇ, ನಾನು ಈಗ ಸ್ನಾನ ಮಾಡಿ ರೆಡಿಯಾಗಿ ಭಾಳ ಎಕ್ಸಸೈಸ್ ಮಾಡಿಸಿದ್ದಾರೆ ಇವತ್ತಂತೂ ಫುಲ್ಲ. ನಾಳೆ ಸಂಡೇ, ನಾಳೆ ಸೂಟಿ ಇದೆ. ಈಗ ಮೊದಲ ಸ್ನಾನ ಮಾಡ್ಕೊಂಬರ್ತೀನಿ, ಆಮೇಲೆ ಊಟ ಮಾಡ್ತೀನಿ, ಮತ್ತೆ ಎಲ್ಲ ನಾಳಿದ್ದು ತಯಾರಿ ಮಾಡ್ಕೋಬೇಕು. ನಾಳೆ ಪ್ರೋತ್ಸಾಹ ಫೌಂಡೇಶನ್ ಕಾರ್ಯಕ್ರಮದ ಅಲ್ಲೆಲ್ಲ ಹೋಗೋರಿದ್ದೀವಿ. ಇಬ್ಬರು 8:30 ತನಕ ಅಂದ್ರೆ ಬೆಳಿಗ್ಗೆ ಟೈಮಿಂಗ್ ಹೇಳಿದಾರೆ. ಬೇಗ ರೆಡಿ ಆಗಬೇಕು. ನಡೀರಿ ಹೋಗೋನು. ಮತ್ತು ರೆಡಿ ಆಗ್ರಿ ನೀವು. ನಮ್ಮ ಫಂಕ್ಷನ್ ಹೆಂಗಿರ್ತದೆ ಏನಿರ್ತದೆ ನೋಡಕ್ಕೆ ರೆಡಿ ಇದ್ದೀರಲ್ಲ, ಭಾಳ ಮಸ್ತ್ ಇರ್ತದೆ. ಇವತ್ತಿನ ವಿಡಿಯೋ ಇದೆಯಲ್ಲ ಇಲ್ಲೇ ಮುಗಿಸ್ತೀನಿ. ಇಷ್ಟ ಆಗ್ತೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋಕ್ಕೆ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡ್ರಿ.